ವಾವ್! ನೋಡ್ಲಿಕ್ಕೆ ಎಷ್ಟು ಕಲರ್‌ಫುಲ್ ಆಗಿದೆ ಅಲ್ವಾ? ಅಷ್ಟೇ ಟೇಸ್ಟಿ ಆಗಿದೆ ಅಂಡ್ ಅಷ್ಟೇ ಸಿಂಪಲ್ ಆಗಿದೆ. ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಕ್ವಿಕ್ ಆಗಿ ಮಾಡ್ಬೋದು. ಇದು ಚೆನ್ನಾಗಿದ್ಯಾ? ಕುಕಿಂಗ್ ವಿಥೌಟ್ ಫೈರ್ ಚಾಲೆಂಜ್‌ಗೆ ಬೇಕಾಗಿರುವಂತ ಒಂದು ಐಟಮ್ಸ್‌ಗಳನ್ನ ರೆಡಿ ಮಾಡಕ್ಕೋಸ್ಕರ ನಾನು ಇವಾಗ ಶಾಪಿಗೆ ಬಂದಿದ್ದೀನಿ. ಇವತ್ತು ಜಿಮ್ ಮುಗಿಸ್ಕೊಂಡು ನಾನು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್‌ಗಳನ್ನ ತಗೊಂಬರೋಣ. ಏನಕ್ಕೆ ಅಂತಂದ್ರೆ ಇವಾಗ ಒನ್ ಟೈಮು ನಾನು ರಿಹರ್ಸಲ್ ಕೊಡ್ಬೇಕು ನನ್ನ ಹಸ್ಬೆಂಡ್‌ಗೆ. ಇದು ಬಂದ್ಬಿಟ್ಟು ಚಾಲೆಂಜು ಹಸ್ಬೆಂಡ್ ಆ್ಯಂಡ್ ನನ್ನ ಮಗನಿಗಿರೋದು. ಅಂದರೆ ಫಾದರ್ ಆ್ಯಂಡ್ ಸನ್ ಕುಕಿಂಗ್ ವಿಥೌಟ್ ಫೈರ್. ಸೊ ಅವರಿಗೆ ಸಿಂಪಲ್ ಆಗಿ ಮತ್ತು ಹಾಗೆ ಒಂದು ಸ್ಪೆಷಲ್ ಆಗಿರುವಂಥದ್ದು ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಸ್ಕೂಲಲ್ಲಿ ಎಲ್ಲರೂ ಬೇಲ್ಪುರಿ, ಪಾನಿಪುರಿ ಅಂಥದ್ದೆಲ್ಲ ಮಾಡ್ತಾರಲ್ವ. ಸೊ ಈ ಸಲ ವೆರೈಟಿ ಆಗಿರಲಿ ಅಂತ ಹೇಳ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಆ್ಯಂಡ್ ಹಾಗೆಯೇ ಒಂದು ಚಾರ್ಟ್ ಪೇಪರ್ ಕೂಡ ಶೆಫ್ ಕ್ಯಾಪ್ ಮಾಡೋಣ ಅಂತ ಹೇಳಿ ಆ ಥರ ಒಂದು ಕೂಡ ಐಡಿಯಾ ಬಂದ್ಬಿಡ್ತು. ಇದೆಲ್ಲ ಮಾಡಿ ತೊಗೊಂಬರೋಷ್ಟೊತ್ತಿಗೆ ನೈಟ್ ಆಗಿದೆ 9 o'clock. ಅಷ್ಟೊತ್ತಿಗೆ ಹಸ್ಬೆಂಡ್ ಬಂದು ಟಯರ್ಡ್ ಆಗಿ ಆಫೀಸಿಂದ ನಾಳೆ ಮಾಡೋಣ ಅಂತ ಅಂದ್ಬಿಟ್ರು. ಸೊ ಹಾಗಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ರಿಹರ್ಸಲ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಕ್ವಾಂಟಿಟಿ ಹೇಳ್ಬಿಡ್ತೀರಾ ಹೆಂಗೆ ಅಂತ ಹೇಳಿ? ಹಾ. ಓಕೆ, ಸ್ವಲ್ಪನೇ ಐಟಮ್ಸ್ ಇಟ್ಟಿರೋದು ಇದ್ರಲ್ಲಿ. 1/4 ಕಪ್ ಶುಗರ್, ಕಾಲ್ 1/2 ಕಪ್ ವಾಟರ್, ಆಮೇಲೆ ಒಂಚೂರು ಫುಡ್ ಕಲರ್ ಹಾಕಿ ಮಿಕ್ಸ್ ಮಾಡಿ ಲಿಕ್ವಿಡ್ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋದು. ಅದಾದ್ಮೇಲೆ 3 ಟೇಬಲ್ ಸ್ಪೂನು ಮಿಲ್ಕ್ ಪೌಡ್ರು, 3 ಟೇಬಲ್ ಸ್ಪೂನು ಮಲೈ, ಸ್ವಲ್ಪ ಬಾದಾಮು ಅದು ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡು ಬ್ರೆಡ್ ಸ್ಲೈಸ್ ತಗೊಂಡು ಕಟ್ ಮಾಡಿ ಅದಕ್ಕೆ ಅಪ್ಲೈ ಮಾಡಿ ಒಂಚೂರು ಡಿಪ್ ಮಾಡಿಬಿಟ್ಟು ಇದರಲ್ಲಿ, ಆಮೇಲೆ ಕೊಕೊನಟ್ ಸ್ಲೈಸಸ್ ಇರುತ್ತಲ್ಲ ಅದರಲ್ಲಿ ಮಿಕ್ಸ್ ಮಾಡಿ, ಕೊಕೊನಟ್ ಸ್ಲೈಸ್ ಅಲ್ಲ, ಕೊಕೊನಟ್ ಕೊಕೊನಟ್ ಪೌಡರ್ ಅಲ್ಲಿ ಮಿಕ್ಸ್ ಮಾಡಿ ಚೆರಿ ಇಟ್ಬಿಟ್ಟು ಡೆಕೋರೇಟ್ ಮಾಡೋದಷ್ಟೇ. ಓಕೆ, ಒಂದ್ಸಲ ಮಾಡಿ ತೋರಿಸಿ. ಫುಲ್ ಕನ್ಫ್ಯೂಷನ್ ತರ ಇದೆ ನೋಡ. ಒಂದ್ಸಲ ರಿಹರ್ಸಲ್ ಮಾಡ್ತಿರೋದು ಇದು. ಇದು ಇದೇನಿದು? ಶುಗರ್ ಪೌಡರ್. 1/4 ಟೇಬಲ್ ಸ್ಪೂನ್ ಶುಗರ್ ಪೌಡರ್. ಓಕೆ, ನಾವು ಇದರಲ್ಲಿ ಎಷ್ಟು ತಗೊಳ್ತೀವಿ ಅದರದ್ದು ಡಬಲ್ ವಾಟರ್. 1/2 ಟೇಬಲ್ ಸ್ಪೂನ್ ನೀರು. ಅದೊಂಚೂರು ಎಕ್ಸ್ಟ್ರಾ ತೊಂತೀನಿ ನಾನು. ಹೇ ಅಷ್ಟೇ. ಓಕೆ, ನೆಕ್ಸ್ಟ್ ಫುಡ್ ಪೌಡರ್. ಕಲರ್ ಹಾಕಬಾರ್ದು, ಬಟ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಸ್ವಲ್ಪನೇ ಹಾಕ್ತಾ ಇರೋದು. ಮಿಕ್ಸ್ ಮಾಡಿಕೊಂಡು ಮಿಲ್ಕ್ ಮಿಲ್ಕ್ ಪೌಡರ್. ಪೌಡ್ರು ಟೇಬಲ್ ಸ್ಪೂನ್ ಅಂದರೆ ಇದಕ್ಕೆ ತಗೊತೀನಿ. ಯಾವ್ದು ಕ್ವಾಂಟಿಟಿ ತಗೊಳ್ತೀರೋ ಅದನ್ನೇ. ಎಷ್ಟು ಸ್ಪೂನ್ ಇರುತ್ತೆ? 10 rupees ಪ್ಯಾಕ್ ಅದು. 2 ತಗೊಂಡು ಹೋಗೋಣ ಹೋಗ್ತಾ. ಎರಡೇ ಇರೋದಾ? ನೆಕ್ಸ್ಟ್ 2 ಟೇಬಲ್ ಸ್ಪೂನ್ ಮಲೈ. ಈಕ್ವಲ್ ಕ್ವಾಂಟಿಟಿ. ಮಿಠಾಯಿ ಮೇತಿ ಇದು. ಮಲೈ ಇಲ್ಲ ಅಂತಂದರೆ ಆಪ್ಷನಲ್ ಇದು ಅದ್ರ ಬದಲು. ಸೊ 1/2 ಕಪ್ ಸಾಕು. ಇದಕ್ಕೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೋಬೇಕು. ಈಗ ಟೈಮ್ ಇಲ್ಲ ಆ್ಯಡ್ ಮಾಡೋಕ್ಕೆ, ನಾನು ಆಮೇಲೆ ಕಟ್ ಮಾಡಿ ಇಡ್ತೀನಿ. ಆ ಸ್ಪೂನಲ್ಲಿ ಮಿಕ್ಸಿಂಗ್ ಇಲ್ಲಾಂದ್ರೆ ಇನ್ನೊಂದು ಸ್ಪೂನಲ್ಲಿ ತೊಳೆ ಆಗುತ್ತೆ ಅನ್ಸುತ್ತಲ್ಲ. ಬೇರೆ ತಗೋಬೇಕು ಆ್ಯಕ್ಚುಲಿ. ತಿಕ್ಕಾಯ್ತಾ? ಟ್ರೇ ಅದೆಲ್ಲ ಮರ್ತೋದ್ರೆ ಆಗಲ್ಲ. ಇನ್ನು ಕ್ಯಾಪ್ ಎಲ್ಲ ತೊಗೊಂಡೋಗ್ಬೇಕು, ಕ್ಯಾಪ್ ರೆಡಿ ಮಾಡಬೇಕು. ಇಟ್ಸ್ ಓಕೆ, ಸ್ವಲ್ಪಲ್ಲಿರೋದು ಇಡೀ ಇದೆ. ಆ್ಯಂಡ್ ಮೇನ್ ಥಿಂಗು ಇಬ್ಬರು ಮಾಡೋದು, ಫಾದರ್ ಆ್ಯಂಡ್ ಸನ್. ಓಕೆಯಾ? ಈಗ ಸ್ಯಾಂಜು ಮಲ್ಕೊಂಬಿಟ್ಟಿದ್ದಾನೆ. ಸೊ ಹಾಗಾಗಿ ಸುಮ್ಮನೆ ಒಂದ್ಸಲ ರಿಹರ್ಸಲ್ ಮಾಡಿ ಅಂತ ಕೊಟ್ಟಿದ್ದೀನಿ. ಅವನು ಸೇರಿಸ್ಕೊಂಡು 1 ಸ್ಪೂನ್ ಆ್ಯಡ್ ಮಾಡೋದಕ್ಕೆಲ್ಲ ಅವನ್ನೆಲ್ಲ ಕರೆಸ್ಕೊಳ್ಳಿ. ಮಿಕ್ಸಿಂಗ್ ಎಲ್ಲ ಮಾಡ್ತಾನೆ ಅನಿಸುತ್ತೆ, ಬಟ್ ಎಷ್ಟು ಎನರ್ಜಿ ಇಲ್ಲ. ಇದು ಸ್ವಲ್ಪ ಗಟ್ಟಿ ಆಯ್ತಾ? ಅಲ್ಲ, ಗಟ್ಟಿ ಇದು. ಗಾಜ್ ತೊಗೊಂಡೋಗ್ತಿರೋದಕ್ಕೆ ಡೇಂಜರ್. ಸಾಕಲ್ಲ? ಮಾಡ್ತೀಯ? ಬೇಡ ನಾನು ಡಯಟಲ್ಲಿದ್ದೀನಿ. ಆಮೇಲೆ ನೆಕ್ಸ್ಟ್ ಬ್ರೆಡ್ ತೊಗೋಬೇಕು. ಬ್ರೆಡ್ ಇಲ್ಲೇ ಇಡ್ಲಾ? ಅಲ್ಲೆಲ್ಲ ಹೈಜೀನ್ ಮೇಂಟೈನ್ ಮಾಡಬೇಕು. ಅದೀವ ಮೂಗರ್ಸೋದು, ಮುಖ ಒರ್ಸೋದೆಲ್ಲ ಮಾಡಂಗಿಲ್ಲ. ಏನು ಹಾಕೊಳ್ತಿದ್ದೀರಾ? ಅಲ್ಲ, ಬ್ರೆಡ್ ತೊಗೊಂಡು ಅದಕ್ಕೆ ಇದು ಮಾಡಿ ಅಂದಿದ್ದು ಶೇಪ್ ಕಟ್ ಮಾಡೋಕ್ಕೆ. ಸೊ ರೌಂಡ್ ಶೇಪ್ಗೋಸ್ಕರ ಒಂದು ಸರ್ಕಲ್ ಥರ ಇರೋದು, ಶಾರ್ಪ್ ಎಡ್ಜ್ ಇರೋದನ್ನು ವರ್ಕ್ ಆಗ್ತಿದ್ಯಾ? ವಾವ್, ಎಷ್ಟು ಕಟ್ ಮಾಡಿದ್ರಿ? 3 ಕಟ್ ಮಾಡಿದ್ರಾ? ಅಲ್ಲ, ಒಂದೇ. ಓಕೆ, ಅದ್ರ ಮೇಲೆ ಒಂದು ಸ್ಲೈಸ್ ತೊಗೊಂಡು ಅದ್ರ ಮೇಲೆ
ಬಾಯಲ್ಲಿ ನೀರು ಬರ್ತಾ ಇದೆ ಅನ್ಸುತ್ತೆ. ನೆಕ್ಸ್ಟ್ ಅದ್ರ ಮೇಲೆ ಕವರ್ ಮಾಡೋದು. ಇದೆಲ್ಲ ಮಾಡಂಗಿಲ್ಲ ನೀವು, ಬ್ಯಾಲೆನ್ಸ್ ಎಲ್ಲ ಬಾಯಿಗೆ ಲಿಕ್ ಮಾಡೋದಲ್ಲ. ಪ್ರೆಸ್ ಮಾಡಿ ಸ್ವಲ್ಪ. ತುಂಬಾ ಮಾಡಬಾರ್ದು, ಸ್ಲೈಟ್ ಪ್ರೆಸ್, ಇಲ್ಲ ಕ್ರೀಮ್ ಎಲ್ಲ ಆಚೆ ಬಂದ್ಬಿಡು. ಅದಕ್ಕೆ ಇವಾಗೆ ಡಿಪ್ ಮಾಡೋದಾ ಏನು? ಅಲ್ಲ, ಫಸ್ಟ್ ಇದು ಲಿಕ್ವಿಡಲ್ಲಿ ಡಿಪ್. ಹೌದಾ? ನೋಡಿ, ಇದು ಚಿಕ್ಕದಾಯ್ತು, ತೆಗಿಯೋಕೆ ಕಷ್ಟ. ಓಕೆ, ಸ್ವಲ್ಪ ದೊಡ್ಡದು ಬೇಕಮ್ಮ ಇದು ನೆಕ್ಸ್ಟ್. ವಾವ್, ಕಲರ್ ನೋಡಿ. ಜಾಸ್ತಿ ಬೇಡ ಅನ್ಸುತ್ತೆ. ಅಲ್ಲ, ಈಗ ಮತ್ತೆ ಪ್ರೆಸ್ ಮಾಡಿ. ತುಂಬ ಮಾಡಿದೀವು, ಹರಿದೋಗ್ಬಿಡುತ್ತೆ ಅದು ತೆಳ್ಳಗೆ. ಲೈಟ್ ಇದು ಇವಾಗ ಕೈಯಿಂದ ಜಾರ್ ಆಗ್ತಿದೆ, ಸ್ವಲ್ಪ ಜಾಸ್ತಿ ಮಾಡಿದ್ದೀರಾ ಅನ್ಸುತ್ತೆ. ಕೊಕೊನಟ್ ಪೌಡ್ರ್ ಇನ್ನೂ ಸ್ವಲ್ಪ ಜಾಸ್ತಿ ಇವಾಗ. ಪ್ಲೇಟ್ ದೊಡ್ಡದು ಬೇಕಾ? ಪೌಡರ್ ಜಾಸ್ತಿ ಹಾಕ್ಬೇಕು, ನಾನು ಒಂದಕ್ಕೆ ಅಲ್ವಾ ಅಂತ ಸುಮ್ಮನೆ ಸ್ವಲ್ಪ ಹಾಕ್ದೆ. ಓಕೆ. ಆ್ಯಂಡ್ ಇದು ನನಗೆ ಇವಾಗ ಅನಿಸಿದ್ದು ಸ್ವಲ್ಪ ಜಾಸ್ತಿ ಡಿಪ್ ಮಾಡಿದ್ದೀರಾ. ಹಾಂ, ಆಮೇಲೆ ವಾ, ಒಂದು ಏನಪ್ಪ ಆಯ್ತು, ಈಗ 2 ಬಿತ್ತಲ್ಲ, 2 ಚೆನ್ನಾಗಿ ಕಾಣಿಸ್ತಿಲ್ಲ ಅದಿವ. ಒಂದಿಡಿ, ಸೆಂಟ್ರಲ್ ಒಂದಿಡಿ. ನಾನು ಸಾಫ್ಟ್ ಬ್ರೆಡ್ ಅಲ್ವಾ? ಸಖತ್ತಾಗಿದೆ ದಿವ. ನಿಜನಾ? ನಿಜ. ಚೆರಿ ಹೂವಿಲ್ಲ, ಸಖತ್ತಾಗಿದೆ. ಎಷ್ಟು ಖರ್ಚು? ಬಂಪರ್. ಎಷ್ಟು ಖರ್ಚಾಯ್ತು ಅಂದರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ 400-450 ಆಗಿದೆ. ಇಲ್ಲ, ಎನಫ್